ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡುವಾಗ ಅಂದರೆ ದೇವರು ಆದಿಕಾಂಡದಲ್ಲಿ ಮನುಷ್ಯನನ್ನು ರೂಪಿಸುವಾಗ ನೆಲದ ಮಣ್ಣಿನಿಂದ ದೇವರು ಏನು ಮಾಡಿದ್ರು ಅಂದರೆ ಮನುಷ್ಯನನ್ನು ತಗೊಂಡು ಉಂಟು ಮಾಡಿದರು. ತಮ್ಮ ರೂಪದಲ್ಲಿ ದೇವರು ಹಾಗೆ ನಮ್ಮನ್ನು ಉಂಟು ಮಾಡಿದರು. ಮನುಷ್ಯನಿಗೆ ಬದುಕಲಿಕ್ಕೆ ಜೀವವಿರಲಿಲ್ಲ. ಆಗ ದೇವರು ಏನು ಮಾಡಿದ್ರು, ಜೀವ ಶ್ವಾಸವನ್ನು ಊದಿದಾಗ ಮನುಷ್ಯನೇನು ಮಾಡ್ದ ಅಂದರೆ ಬದುಕುವಂಥ ಪ್ರಾಣಿಯಾದನು. ಆದರೆ ಬದುಕಿಂತ ಮುಂಚೆ ಮನುಷ್ಯನು ಮಣ್ಣಾಗಿದ್ದ. ಆದರೆ ಆತನಲ್ಲಿ ಜೀವವಿರಲಿಲ್ಲ. ದೇವರು ಆತನನ್ನು ಒಂದು ಗೊಂಬೆ ರೀತಿಯಲ್ಲಿ ಮಾಡಿ ನಮ್ಮನ್ನು ಉಂಟು ಮಾಡಿ ದೇವರು ತಮ್ಮ ಆತ್ಮವನ್ನು ನಮಗೆ ಕೊಟ್ಟಿದಾಗ ನಾವು ಬದುಕುವ ಪ್ರಾಣಿಗಳಾದೆವೆಂದು ದೇವರ ವಾಕ್ಯ ನಮಗೆ ಹೇಳಿಕೊಡುತ್ತದೆ. ಏಕೆಂದರೆ ಒಂದು ಫೋನಿಗೆ ಬೇಕಾಗಿದ್ದು ಪವರ್ ಕನೆಕ್ಷನ್ ಹೇಗಿರುತ್ತದೋ ಹಾಗೆ ಬ್ಯಾಟ್ರಿ ಕನೆಕ್ಷನ್ ರೀತಿ ನಮಗೆ ದೇವರ ಆತ್ಮ ಕೂಡ ದೇವರ ಜೀವಶ್ವಾಸವು ಕೂಡ ನಮಗೆ ಒಂದು ಬ್ಯಾಟ್ರಿ ಪವರ್ ಕನೆಕ್ಷನ್ ಇರುವುದರಿಂದ ನೀವು ಇವತ್ತು ಭೂಮಿ ಮೇಲೆ ಉಸಿರಾಡ್ತೇವೆ. ಯಾಕೆಂದರೆ ದೇವರ ಕೃಪೆ ದೇವರ ದಯೆ ಇಲ್ಲ ಅಂದರೆ ನಾವು ಬದುಕೋದಕ್ಕೆ ಆಗೋದಿಲ್ಲ ಪ್ರೇರೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರ ಆತ್ಮ ನಮ್ಮೊಂದಿಗೆ ಇರುವುದಕ್ಕಾಗಿ ನಾವು ಇಷ್ಟು ದಿನ ಭೂಮಿಯಲ್ಲಿ ಬದುಕೋದಕ್ಕೆ ಕಾರಣ ಎಂದು ದೇವರ ವಾಕ್ಯ ಹೇಳಿಕೊಡುತ್ತದೆ. ಆದರೆ ದೇವರು ಆದಿಕಾಂಡದಲ್ಲಿ ದೇವರು ಹೇಗೆ ನಮ್ಮನ್ನು ಮನುಷ್ಯರನ್ನು ಉಂಟು ಮಾಡಿದರೆಂದು ಸತ್ಯವೇದ ಹೇಳಿಕೊಡುತ್ತದೆ. ಅದಕ್ಕೆ ಮಾಡಿಕೊಳ್ಳೋಣ. ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರೇ ಅಪ್ಪ, ನಿನಗೆ ಸ್ತೋತ್ರ ಕರ್ತನೆ. ಈ ದಿನವೂ ನಮಗೆ ವಾಕ್ಯದ ಮೂಲಕವಾಗಿ ಮಾತನಾಡಿ ದೇವರೇ ಅಪ್ಪ ತಿಳಿಸಿಕೊಟ್ಟಿದ್ದೀರಿ ಸ್ವಾಮಿ. ನಮ್ಮನ್ನು ಕರ್ತನೆ ನಿಮ್ಮ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿ ನೆಲದ ಮಣ್ಣಿನಿಂದ ನಮ್ಮನ್ನು ಉಂಟು ಮಾಡಿ ನಿಮ್ಮ ಜೀವಶ್ವಾಸವನ್ನು ಊದಿ ನಮಗೆ ಕರ್ತನೆ ನಡೆಸ್ತಾ ಇದ್ದೀರಿ ಎಂದು ನಾವು ಕರ್ತನೆ ನಂಬುತ್ತೇವೆ ಸ್ವಾಮಿ ಅಪ್ಪ. ಕರ್ತನೆ ಈ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ ಕರ್ತನೆ. ನೋಡಿದಂಥ ಪ್ರತಿಯೊಬ್ಬರು ಕರ್ತನೆ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ ದೇವ. ಪ್ರತಿಯೊಬ್ಬರನ್ನು ಕರ್ತನೆ ಆಶೀರ್ವದಿಸಿರಿ, ಬಲಪಡಿಸಿರಿ, ಬಲಹೀನತೆಗಳಿಂದ ತೆಗೆದು ಹಾಕಿರಿ ಕರ್ತನೆ. ಯಾರಿಗೆ ಆರೋಗ್ಯ ಇಲ್ಲ ಕರ್ತನೆ ಆರೋಗ್ಯವನ್ನು ದಯಪಾಲಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ